ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೆನಿ ಆಚಾರ್ಸ್ ಕಿಚನ್. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಿನ್ನೆ ಸಂಜೆ ಎಲ್ಲ ತೋಟದಲ್ಲಿ ಎಲ್ಲ ಹೊಲ ಗದ್ದೆಯಲ್ಲಿ ಸ್ವಲ್ಪ ಫೋಟೋಶೂಟ್ ಆಯಿತು. ಸೊ ಎಲ್ಲ ಎಂಜಾಯ್ ಮಾಡ್ತಿದ್ವಿ. ಸಂಜೆ ಸ್ವಲ್ಪ ಕತ್ಲಾಗ್ತಿದ್ದಂಗೆ ಮಳೆ ಜೋರಾಗಿ ಬಂದುಬಿಡ್ತು. ಮಧ್ಯಾಹ್ನ ಎಲ್ಲ ಎಷ್ಟು ಬಿಸಿಲಿತ್ತೋ, ಸಂಜೆ ಮಳೆ ಬಂದ ತಕ್ಷಣ ಅಷ್ಟೇ ಚಳಿ ಜಾಸ್ತಿ ಆಗೋಯ್ತು. ಸೊ ಇಲ್ಲೆಲ್ಲ ಗೊತ್ತಲ್ವ, ಊರುಗಳ ಕಡೆ ಮಳೆ ಬರ್ತಿದ್ದಂಗೆ ಕರೆಂಟ್ ಕಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಫುಲ್ ನೆನ್ನೆ ಎಲ್ಲ ಕರೆಂಟ್ ಇರಲಿಲ್ಲ, ಪವರ್ ಇರಲಿಲ್ಲ. ಹಾಗಾಗಿ ನೆನ್ನೆ ವ್ಲಾಗನ್ನು ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ನೆಕ್ಸ್ಟ್ ಡೇ ನೋಡಿ, ಬೆಳಗ್ಗೆನೆ ವೆದರ್ ತುಂಬ ಚೆನ್ನಾಗಿದೆ, ಚಿಲ್ಲಿಂಗ್ ಆಗಿದೆ. ನಿನ್ನೆ ಸಂಜೆ ಕರೆಂಟ್ ಹೋಗಿದ್ದು, ಇವತ್ತು ಮಂಗಳವಾರ ಬೆಳಗ್ಗೆ ನೋಡಿ ಇಷ್ಟೊತ್ತಾದ್ರೂ ಇನ್ನೂ ಕರೆಂಟ್ ಬಂದಿಲ್ಲ. ನಿನ್ನೆ ರಾತ್ರಿ ಎಲ್ಲ ಫುಲ್ ಮಳೆ. ಸೊ ಬೆಳಗ್ಗೆನೇ ಸ್ನಾನ ಆಯಿತು. ಇವಾಗ ಫಂಕ್ಷನ್ಗೆ ಹೋಗಬೇಕಾಗಿದೆ. ಅಂದರೆ ನಮ್ಮ ಹರ್ಷಿತಾ ಹರಿಣಿ ಅವರ ಅಣ್ಣನ ಮದುವೆಗಾಗಿ ಹೊರಟಿದ್ದೀವಿ. ಮದುವೆ ಫಂಕ್ಷನು, ಮದುವೆ ಮುಹೂರ್ತಕ್ಕೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ನೊಂದು ಫಂಕ್ಷನ್ ಇದೆ ಇವತ್ತು, ಬೀಗ್ರೂಟ ಅಂತ ಹೇಳ್ತೀವಲ್ವ. ಸೊ ಅದಕ್ಕಾದರೂ ಅಟ್ಲೀಸ್ಟ್ ಅಟೆಂಡ್ ಮಾಡೋಣ ಅಂಥೇಳಿ ಹೊರಟಿದ್ದೀವಿ. ನೋಡಿ, ಈಗ ಸುಮಾರು 8 ಗಂಟೆ. ಸ್ನಾನ ಆಯಿತು, ಪೂಜೆ ಆಯಿತು. ಸೊ ಪೂಜೆ ಅಂದರೆ ಬರೀ ಮನೇಲೇ ಮಾಡಬೇಕಾಗಿಲ್ಲ, ನಾವು ಎಲ್ಲಿರ್ತೀವೋ ಅಲ್ಲೇ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ ಕ್ಯಾರವನಲ್ಲಿ ದೇವ್ರಿಟ್ಟಿದ್ನಲ್ವ, ಅದಕ್ಕೇ ಒಂದೆರಡು ಹೂವನ್ನು ಇಟ್ಟು ನಮಸ್ಕಾರ ಮಾಡ್ಕೊಂಡಿದ್ದೀನಿ. ಪೂಜೆ ಅಂತೂ ಮುಗೀತು. ಸೊ ಎಲ್ಲ ಬೇಗ ಬೇಗ ತಯಾರಿ ಮಾಡ್ಕೊತಾ ಇದ್ದೀವಿ, ಹೊರಡ್ತಾ ಇದ್ದೀವಿ. ಆನ್ ದಿ ವೇ ಇನ್ನೂ ಒಂದು 2-3 ಪ್ಲೇಸಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆದರೆ ಆ 2-3 ಪ್ಲೇಸಸ್ನು ನಿಮಗೆ ತೋರಿಸ್ತೀನಿ, ಸಾಧ್ಯವಾದರೆ ಎಂಜಾಯ್ ಮಾಡ್ಬೋದು. ಸೊ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಇವ್ರ ಮನೇಲಿ ದಾಸವಾಳದ ಹೂವು ಸ್ವಲ್ಪ ಬೇರೆ ವೆರೈಟಿಲಿತ್ತು, ನಂಗೆ ಇಷ್ಟ ಆಯಿತು. ಅದರಿಂದ 1-2 ಕಡ್ಡಿ ಕಟ್ ಮಾಡಿಕೊಡೋದಕ್ಕೆ ಹೇಳಿದ್ದೀನಿ ನಮ್ಮ ಜಯಲಕ್ಷ್ಮಿ ಅವರ ಅಮ್ಮನ ಕೈಲಿ. ಅವರೇ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನೆನ್ನೆ ಒಂದು ಸ್ವಲ್ಪ ಹೂವಿನ ಗಡ್ಡೆಗಳೆಲ್ಲ ತೆಗೆದು ನೆನ್ನೆನೇ ವ್ಯಾನ್ ಒಳಗಡೆ ಇಟ್ಟಿದ್ದೆ. ಈಗ ಇನ್ನೊಂದು ಸ್ವಲ್ಪ ಕಡ್ಡಿಗಳೆಲ್ಲ ಫ್ರೆಶ್ ಆಗಿ ಕಟ್ ಮಾಡಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ರೋಸ್ ಕಡ್ಡಿಗಳು ಕೂಡ ತೊಗೊಂಡಿದ್ದೀನಿ. ನೋಡೋಣ, ನಮ್ಮ ಫಾರ್ಮ್ ಹೌಸ್ನಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ನಾವಿನ್ನೂ ಬೆಂಗಳೂರಿಗೆ ಹೋಗೋಷ್ಟೊತ್ತಿಗೆ ಇನ್ನೂ 4-5 ದಿನ ಬೇಕಾಗುತ್ತೆ. ಅಲ್ಲಿವರೆಗೂ ಈ ಕಡ್ಡಿಗಳೆಲ್ಲ ಇರುತ್ತೋ ಇಲ್ವೋ, ನೆಟ್ಟರೆ ಬರುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಕೂಡ ಇದೆ. ಇಲ್ಲಿ ಹೇಗಾದರೂ ಆಗಲಿ ತೊಗೊಂಡಿದ್ದೀನಿ. ನೋಡೋಣ, ನಮ್ಮ ಫಾರ್ಮ್ ಹೌಸ್ನಲ್ಲಿ ಹಾಕಿ ನೋಡ್ತೀನಿ. ಅದು ಬಂದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಅವರು ಕೊಟ್ಟಿದ್ದಂಥ ಗಿಡಗಳೆಲ್ಲ ತೊಗೊಂಡು ಒಂದು ಬಂಡಲ್ ಮಾಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಥರ ವೆರೈಟಿ, ಒಂದು 2-3 ಥರ ಇದೆ ದಾಸವಾಳದ ಹೂವಿನ ಕಡ್ಡಿಗಳು. ಹಾಗೆಯೇ ಒಂದು 2 ಥರ ರೋಸ್ ಕಡ್ಡಿಗಳು, ಇವೆಲ್ಲ ಇದ್ದಾವೆ. ಅದು ತುಂಬ ದೊಡ್ಡದಾಗಿ ಕಟ್ ಮಾಡಿ ಕೊಟ್ಟಿದ್ದರು. ಅದಷ್ಟು ಇಡೋದಕ್ಕೆ ಜಾಗ ಇಲ್ಲ. ರೋಸ್ ಕಡ್ಡಿಗಳ ಸ್ವಲ್ಪ ಮುಳ್ಳು ಕೂಡ ಇದೆ. ಆದ್ದರಿಂದ ಅದನ್ನು ಸ್ವಲ್ಪ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದನ್ನು ಬಂಡಲ್ ಕೂಡ ಕಟ್ಟಿಸ್ದೆ. ಸೊ ಆ ಗಿಡಗಳ ಬಂಡಲೆಲ್ಲ ಕ್ಲೀನಾಗಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಟಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಜಾಗ ಇತ್ತು, ಅಲ್ಲಿ ಎಲ್ಲ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಹಳ್ಳಿಗಳ ಕಡೆ ಮನೆ ಮುಂದೆ ಈ ಥರ ಜಗ್ಲಿ ಅಂತ ಹೇಳ್ತಾರೆ. ನಾವು ಕೂತಿದ್ದೀವಲ್ವ, ಆ ಜಾಗಕ್ಕೆ ಜಗ್ಲಿ ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೊಳ್ಳೋಕೆ ಒಂಥರ ಚೆನ್ನಾಗಿರುತ್ತೆ. ಈ ಥರ ಜಗ್ಲಿ ಮನೆಗಳು ಸಿಟಿಲಂತೂ ಒಂದೂ ಕಾಣೋದೇ ಇಲ್ಲ, ತುಂಬ ಅಪರೂಪ. ನಮ್ಮ ಬ್ರೇಕ್ಫಾಸ್ಟ್ ಕೂಡ ಇಲ್ಲೇ ಜಗ್ಲಿ ಮೇಲೆ ಕೂತ್ಕೊಂಡು ಮುಗಿಸಿದ್ವಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದರು, ಬಿಸಿ ಬಿಸಿಯಾಗಿ. ಆ ವೆದರ್ಗೆ ತುಂಬ ಚೆನ್ನಾಗಿತ್ತು. ಬಿಸಿ ಬಿಸಿ ಉಪ್ಪಿಟ್ಟು ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ, ಫೇವ್ರೆಟ್ ಉಪ್ಪಿಟ್ಟು. ಕೆಲವರು ಉಪ್ಪಿಟ್ಟು ಅಂದರೆ ಬೇಜಾರು ಮಾಡ್ಕೊತಾರಲ್ವ, ನನಗೆ ಹಾಗೇನಿಲ್ಲ. ಸೊ ಬೆಳಗ್ಗೆ ಮಾಡಿದ ಉಪ್ಪಿಟ್ಟು ಮತ್ತೆ ಅದನ್ನು ಸಂಜೆ ಬಿಸಿ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಥರ ಸೀದಿಸ್ದಂಗೆ ಮಾಡಿಬಿಟ್ಟು ತಿಂತೀನಿ. ನನಗೆ ತುಂಬಾ ಇಷ್ಟ. ಸೊ ನಂದು ಪ್ರೀತಮ್ದು ಸ್ನಾನ ಆಯಿತು, ತಿಂಡಿ ಕೂಡ ಆಯಿತು. ಇನ್ನು ಮಿಕ್ಕಿರುವಂಥ ನಮ್ಮ ಹುಡುಗರೆಲ್ಲ ಇವಾಗ ಕ್ಯೂ ನಿಂತಿದ್ದಾರೆ ಟಾಯ್ಲೆಟ್ ಹತ್ರ, ಬಾತ್ರೂಮ್ ಹತ್ರ. ಸೊ ನಮ್ಮದೆಲ್ಲ ಕೆಲಸಗಳು ಬೇಗ ಬೇಗ ಮುಗ್ದೋಯ್ತು. ನೋಡಿ, ಇದಕ್ಕೆ ಸೂಜಿ ಮೆಣಸು ಅಂತ ಹೇಳ್ತಾರೆ. ಅಂದರೆ ಇದು ಜೀರಿಗೆ ಮೆಣಸು ಅಂತ ಕೂಡ ಹೇಳ್ತಾರೆ. ತುಂಬ ಸಣ್ಣಕ್ಕೆ, ತುಂಬ ಪುಟ್ಟಕ್ಕಿರುತ್ತೆ. ಆದರೆ ಖಾರ ಮಾತ್ರ ಸಖತ್ ಜೋರಾಗಿರುತ್ತೆ. ಇದೊಂದು ಸ್ವಲ್ಪ ಹಣ್ಣಾಗಿರುವಂಥ ಮೆಣಸಿನ್ಕಾಯಿ ಕೂಡ ತೊಗೊತಾ ಇದ್ದೀನಿ, ಅಂದರೆ ಗಿಡ ಹಾಕೋದಕ್ಕೆ.
ತಿಂಡಿ ತಿಂದಿದ್ದಾಯಿತು. ಸೊ ಅರಿಶಿನ ಕುಂಕುಮ ಎಲ್ಲ ತಾಂಬೂಲ ಎಲ್ಲ ತೊಗೊಂಡಿದ್ದಾಯಿತು. ಇನ್ನು ಫೈನಲ್ ಲಾಸ್ಟ್ ಅಂದರೆ ಹೊರಟಿದ್ದೀವಿ, ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಎಲ್ಲರನ್ನೂ ಕೂರಿಸಿದ್ದೀನಿ. ಇನ್ನೂ ಒಂದು ಅರ್ಧದಷ್ಟು ಜನ ಸ್ವಲ್ಪ ಲೇಡೀಸ್ ಅಡುಗೆ ಮನೇಲಿ ಕೆಲಸ ಮಾಡ್ತಾಯಿದ್ದಾರೆ, ಇನ್ನು ಕೆಲವರು ಸ್ನಾನಕ್ಕೆ ಹೋಗಿದ್ದಾರೆ. ಹಾಗಾಗಿ ಎಲ್ಲರೂ ಸಿಗೋದಕ್ಕಾಗಲಿಲ್ಲ ಗ್ರೂಪ್ ಫೋಟೋಗೆ. ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಮಾತ್ರ ಕೂರಿಸ್ಬಿಟ್ಟು ಒಂದು ಗ್ರೂಪ್ ಫೋಟೋನ ತೆಗೆದ್ವಿ. ಅಂದರೆ ಇದೊಂದು ಮೆಮೊರಿ ಥರ ಚೆನ್ನಾಗಿರುತ್ತೆ. ಸೊ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ಬೆಳಗ್ಗೆಯಿಂದ ಒಂದು 10 ಸಲ ಫೋನ್ ಮಾಡಿಬಿಟ್ಟಿದ್ದಾರೆ ನಮ್ಮ ಹರ್ಷಿತಾ ಹರಿಣಿಯವರು, ಇನ್ನೂ ಎಲ್ಲಿದ್ದೀರಾ ಆಂಟಿ, ಬೇಗ ಬನ್ನಿ ಬೇಗ ಬನ್ನಿ ಅಂತ. ಏಕೆಂದರೆ ಇವತ್ತು ಅವ್ರ ಮನೇಲಿ ಬೀಗ್ರೂಟ ಅಂತ ಹೇಳ್ತಾರಲ್ವ, ಗಂಡಿನ ಮನೇಲಿ. ಸೊ ಅದರ ಫಂಕ್ಷನ್ಗೆ ಅಟೆಂಡ್ ಮಾಡಬೇಕಾಗಿದೆ. ಫ್ರೈಡೇನೇ ಅವರ ಅಣ್ಣನ ಮದುವೆ ಆಗೋಗಿದೆ, ಆದರೆ ನಮಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇರೋದ್ರಿಂದ ಹೋಗೋದಕ್ಕಾಗಲಿಲ್ಲ. ಸೊ ಆನ್ ದ ವೇ ಇವಾಗ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮನೆ ಕಡೆ ಹೊರಟಿದ್ದೀವಿ. ಸೊ ಆ ಪ್ಲೇಸ್ ಒಂದು ವಿಸಿಟ್ ಮಾಡಿಬಿಟ್ಟು ನೆಕ್ಸ್ಟ್ ನಾವೀಗ ಹರ್ಷಿತಾ ಹರಿಣಿ ಅವರ ಊರಿಗೆ ಹೊರಟಬೇಕಾಗಿದೆ. ನೋಡಿ, ಇದು ಸೀನ್ಸ್ ಆನ್ ದಿ ವೇ. ಇದು ತೀರ್ಥಹಳ್ಳಿ ಅಂತ ಹೇಳ್ತೀವಲ್ವಾ, ಮಲೆನಾಡು. ನೋಡಿ, ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ, ಸೀನ್ರೀಸ್ ಅಂತೂ ಸೂಪರ್ ಆಗಿದೆ. ಜಯಲಕ್ಷ್ಮಿಯವರ ತಾಯಿ ಮನೆಯಿಂದ ಈ ಕವಿ ಮನೆ ಸುಮಾರು ಒಂದು 18 ಕಿಲೋಮೀಟರಲ್ಲಿದೆ ಅಷ್ಟೇ. ತುಂಬಾ ಹತ್ತಿರವಾಗಿರುವಂಥ ಜಾಗ ಇದು. ಸೊ ಬೇಗ ಒಂದು 20 ಮಿನಿಟ್ಸ್ಗೆಲ್ಲ ಬಂದ್ಬಿಟ್ವಿ. ರಾಷ್ಟ್ರಕವಿ ಕುವೆಂಪು ಅವರ ಜನನ 1904, ಹಾಗೆ ಅವರ ಮರಣ 1994. ಕುವೆಂಪುರವರ ನಿಜವಾದ ಹೆಸರು ಅಂತ ಹೇಳಿದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೆಸರು. ಕುಪ್ಪಳ್ಳಿ ಅನ್ನೋದು ಅವರ ಜಾಗದ ಹೆಸರು, ವೆಂಕಟಪ್ಪ ಅಂದರೆ ಕುವೆಂಪು ಅವರ ತಂದೆ ಹೆಸರು, ಪುಟ್ಟಪ್ಪ ಅನ್ನೋದು ಕುವೆಂಪುರವರ ಹೆಸರು. ಸೊ ಅವರ ಪೆನ್ ನೇಮ್ ಅಂತ ಹೇಳ್ತೀವಿ, ಕುವೆಂಪು ಅಂತ. ನೋಡಿ, ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಮನೆ. ಎಷ್ಟು ಚೆನ್ನಾಗಿದೆಯಲ್ವ ಜಾಗ, ಸುತ್ತಲೂ ಗಿಡ ಮರ, ಎಷ್ಟು ಚೆನ್ನಾಗಿದೆ, ಹಸಿರಾಗಿದೆ ಪರಿಸರ, ಮಧ್ಯದಲ್ಲಿ ಅವರ ಮನೆ. ಇಂಥ ಜಾಗದಲ್ಲಿ, ಇಂಥ ಒಳ್ಳೆ ನೇಚರಲ್ಲಿ ಕೂತ್ಕೊಂಡವರು ಒಳ್ಳೊಳ್ಳೆ ಕವನಗಳನ್ನು ಪದ್ಯಗಳನ್ನು ಬರೆದಿದ್ದಾರೆ. ಅಂದರೆ ಅವರು ಬರೆಯೋದಕ್ಕೆ ಸ್ಫೂರ್ತಿ ಅವರು ಇರುವಂತಹ ಈ ಮಲೆನಾಡು ಜಾಗ ಅಂತ ಹೇಳ್ಬೋದು. ಕುವೆಂಪುರವ್ರಿಗೆ ಹಲವಾರು ರೀತಿಯಾದ ಪ್ರಶಸ್ತಿಗಳು ಬಂತು. ಕರ್ನಾಟಕ ರತ್ನ, ಪದ್ಮವಿಭೂಷಣ, ಜ್ಞಾನಪೀಠ ಅವಾರ್ಡ್, ಪದ್ಮಭೂಷಣ, ಹಾಗೆಯೇ ಅಕಾಡೆಮಿಕ್ ಅವಾರ್ಡ್, ಇನ್ನು ಮುಂತಾದ ಹಲವಾರು ಅವಾರ್ಡ್ಗಳು ಅವ್ರಿಗೆ ಸಿಕ್ಕಿದೆ, ಪ್ರಶಸ್ತಿಗಳು. ಅವೆಲ್ಲ ರೀತಿಯಾದ ಪ್ರಶಸ್ತಿಗಳು ಈ ಮನೆಯಲ್ಲಿ ಅವರು ಒಂದು ರೂಮಲ್ಲಿ ಜೋಡಿಸಿಟ್ಟಿದ್ದಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು, ತುಂಬಾ ಚೆನ್ನಾಗಿದೆ. ನೋಡಿ, ಅವರ ಮನೆ ಒಳಗಡೆ ಹೋಗೋದಕ್ಕೆ ಪ್ರವೇಶ ಪತ್ರ ಅಂದರೆ ಟಿಕೆಟ್ಸನ್ನು ತೊಗೊಬೇಕು. ಒಬ್ಬರಿಗೆ 10 ರೂಪಾಯಿ ಅಷ್ಟೇ. ಸೊ ನಾವೆಷ್ಟು ಜನ ಇರ್ತೀವಿ ಅಷ್ಟು ಟಿಕೆಟ್ಸನ್ನು ತೊಗೋಬೇಕು. ಆದರೆ ಅವರ ಮನೆ ಒಳಗಡೆ ಯಾವುದೇ ರೀತಿಯಾದ ಫೋಟೋಗ್ರಾಫಿ ಕ್ಯಾಮ್ರಾಗೆ ಎಂಟ್ರಿ ಇಲ್ಲ. ಸೊ ಇದೊಂದು ಬೇಸರದ ಸಂಗತಿ. ಒಳಗಡೆ ಏನಾದರೂ ಕ್ಯಾಮ್ರಾ ರೆಕಾರ್ಡಿಂಗ್ ಮಾಡೋದಕ್ಕೆ ಬಿಟ್ಟಿದ್ದರೆ ಅವ್ರ ಮನೆಯೆಲ್ಲ ಪೂರ್ತಿಯಾಗಿ ರೆಕಾರ್ಡ್ ಮಾಡ್ಕೊಂಬಂದು ನಿಮಗೆ ತೋರಿಸ್ಬೋದಾಗಿತ್ತು. ನೋಡಿ, ಇವೆಲ್ಲ ಜಾಗಗಳು ಪಕ್ಕಪಕ್ಕನೇ ಇದೆ. ಕವಿಶೈಲಿ, ಹಿರೇಕೊಡಿಗೆ ಸ್ಮಾರಕ, ತೇಜಸ್ವಿ ಸ್ಮಾರಕ, ಕುವೆಂಪು ಸ್ಮಾರಕ, ಇವೆಲ್ಲ ನಾವಿಲ್ಲಿ ನೋಡ್ಬೋದು. ನೋಡಿ, ಇದು ಕುವೆಂಪುರವರ ಮನೆ ಒಳಗಡೆ. ಕೇವಲ ಒಂದೇ ಒಂದು ಫೋಟೋ ತೆಗೆಯೋದಕ್ಕೆ ಸಾಧ್ಯವಾಯಿತು. ಅಷ್ಟರಲ್ಲಿ ಅವ್ರು ಬಂದು, ಮೇಡಮ್ ಇಲ್ಲ ಫೋಟೋ ತೆಗೆಯೋಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ರು. ನಿಮಗೆ ಇಷ್ಟು ಮಾತ್ರ ನಾನು ತೋರಿಸೋದಕ್ಕೆ ಸಾಧ್ಯ. ನೋಡಿ, ಇದಕ್ಕೆ ಬಾವಿ ಮನೆ ಅಂತ ಹೇಳ್ತೀವಿ. ಅಂದರೆ ಸೆಂಟರಲ್ಲಿ ಹಿಂಗೆ ಬಾವಿ ಟೈಪ್ ಬಂದಿರುತ್ತೆ, ಸುತ್ತಲೂ ರೂಮು, ಹಂಚ್ ಮನೆ ಅಂತ ಹೇಳ್ಬೋದು. ಈ ಮನೆಯಲ್ಲಿ ಕುವೆಂಪುರವರು ಯೂಸ್ ಮಾಡ್ತಿದ್ದಂತಹ ಬಟ್ಟೆಗಳಾಗಲಿ, ಪುಸ್ತಕಗಳು, ಅವ್ರು ಬರೆದಿರುವಂಥ ಪುಸ್ತಕಗಳು, ಅವರ ಲೈಬ್ರರಿ, ಅವರು ವಿನ್ ಆಗಿರುವಂಥ ಅವಾರ್ಡ್ಗಳು, ಅವರು ಬಳಸ್ತಾ ಇದ್ದಂತಹ ಅಡುಗೆ ಪಾತ್ರೆಗಳು, ಹಾಗೆಯೇ ಅವರ ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ಪ್ರತಿಯೊಂದನ್ನು ಒಂದೊಂದು ರೂಮ್ನಲ್ಲಿ ಕ್ಲೀನಾಗಿ ಜೋಡಿಸಿ ಇಟ್ಟಿದ್ದಾರೆ. ನನಗೆ ತುಂಬ ಇಷ್ಟವಾದಂಥ ರೂಮ್ ಅಂತೇಳಿದ್ರೆ ಒಂದು ಬಾಣಂತಿ ಕೊಠಡಿ ಅಂತ ಇದೆ.
ಅಂದರೆ ಬಾಣಂತಿಯರಿಗೆ ಪ್ರತ್ಯೇಕವಾಗಿ ಒಂದು ರೂಮನ್ನು ಮಾಡಿರ್ತಾರೆ. ಆ ರೂಮಲ್ಲಿ ಬಾಣಂತಿ ಮಲಗೋದಕ್ಕೆ ಒಂದು ಸಿಂಗಲ್ ಕಾಟ್ ಮಂಚ, ಹಾಗೆಯೇ 2 ತೊಟ್ಲು. ಅಂದರೆ ಆಗಿನ ಕಾಲದಲ್ಲಿ ಬಾಣಂತಿಯರಿಗೆ ಸಪ್ರೇಟಾಗಿ ಒಂದು ರೂಮಲ್ಲಿ ಮಲಗಿಸ್ತಾ ಇದ್ರು. ಅವರು ಮನೆ ಒಳಗಡೆ ಫುಲ್ಲು ಎಲ್ಲನೂ ಪ್ರತಿಯೊಂದೂ ವುಡ್ಡಲ್ಲಿ ಮಾಡಿರುವಂಥದ್ದು, ಟೀಕ್ ವುಡ್ನಲ್ಲಿ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ, ತುಂಬ ಅಪರೂಪದ ವಸ್ತುಗಳು ಅಂತ ಹೇಳ್ಬೋದು. ಪ್ರತಿಯೊಂದೂ ವುಡ್ಡಲ್ಲಿ ಮಾಡಿರುವಂಥದ್ದು. ಅಂದರೆ ಒಂದೊಂದು ಕಂಬಗಳು ಕೂಡ ನೋಡೋದಕ್ಕೆ ಅಷ್ಟೇ ಚೆನ್ನಾಗಿತ್ತು. ಇದು ಅವರು ಬರೆದಿರುವಂಥ ಪುಸ್ತಕಗಳು ಸೇಲ್ ಮಾಡುವಂಥ ಒಂದು ರೂಮ್. ಇದು ಬೇಕಾಗಿರುವಂಥವರು ಇಲ್ಲಿ ಕೊಂಡ್ಕೋಬೋದು. ನಮ್ಮ ಪುನೀತ್ ಸರ್ ಅವರು ಅಭಿನಯ ಮಾಡಿದಂಥ ಬೆಟ್ಟದ ಹೂವು ಅನ್ನೋ ಒಂದು ಸಿನಿಮಾದಲ್ಲಿ ನಮ್ಮ ಕುವೆಂಪುರವರು ಬರೆದಿರುವಂಥ ಒಂದು ಪುಸ್ತಕವನ್ನು ಬಳಕೆ ಮಾಡ್ತಾರೆ, ಶ್ರೀ ರಾಮಾಯಣ ದರ್ಶನಂ ಅಂತ. ಆ ಪುಸ್ತಕವನ್ನು ಇಟ್ಕೊಂಡು ಆ ಪೂರ್ತಿ ಫಿಲಿಮನ್ನು ಶೂಟ್ ಮಾಡಿದ್ದಾರೆ. ಅಂದರೆ ಆ ಪುಸ್ತಕವನ್ನು ತಗೋಬೇಕು ಅಂತ ಆ ಪುಟ್ಟ ಹುಡುಗ ಕೆಲಸವನ್ನು ಮಾಡ್ತಾನೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ ಹೂವನ್ನು ಕೂಡ ಹೋಗಿ ತೊಗೊಂಬರ್ತಾನೆ. ಆ ಥರ ಒಂದು ಒಳ್ಳೆ ಸಿನಿಮಾ ಅದು. ಆ ಪುಸ್ತಕ ಮೇಲ್ಗಡೆ ರೂಮಲ್ಲಿ ಲೈಬ್ರರಿಲಿ ಇಟ್ಟಿದ್ರು. ಸೊ ಆ ಫಿಲಿಮ್ನ ನಾನು ಮಕ್ಕಳಿಗೆ ಜ್ಞಾಪನ ಮಾಡ್ತಾಯಿದ್ದೆ. ಅಂದರೆ ನಾನು ಅವ್ರಿಗೆ ಕ್ವಶನ್ಸ್ ಕೇಳ್ತಿದ್ದೆ, ಶ್ರೀ ರಾಮಾಯಣ ದರ್ಶನಂ ಬುಕ್ಕನ್ನು ನೋಡಿದ್ರೆ ನಿಮಗೆ ಯಾವ ಫಿಲಿಮ್ ಜ್ಞಾಪನ ಬರ್ತಾ ಇದೆ, ಯಾವ ಹೀರೋ ಜ್ಞಾಪನ ಬರ್ತಾ ಇದ್ದಾರೆ ಅಂತ ಹೇಳಿ ಅಂತ ಗೆಸ್ ಮಾಡ್ತಿದ್ದೆ. ಎಲ್ಲ ಮಕ್ಕಳು ಕರೆಕ್ಟಾಗಿ ಆನ್ಸರ್ ಮಾಡಿದ್ರು. ಅಂದರೆ ಆ ಫಿಲಿಮನ್ನು ತುಂಬ ಚೆನ್ನಾಗಿ ನೋಡಿಬಿಟ್ಟಿದ್ದಾರೆ ನಮ್ಮ ಮಕ್ಕಳು ಅನಿಸ್ತು. ಅಂದರೆ ಆ ಫಿಲಿಮ್ ಹೆಸರು ಬೆಟ್ಟದ ಹೂ ಅಂತ. ಸೊ ಯಾರೆಲ್ಲ ನೋಡಿದಿರೋ ಅವ್ರು ಖಂಡಿತವಾಗಿಯೂ ಕಮೆಂಟ್ಸ್ನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಯಾರೆಲ್ಲ ಆ ಸಿನಿಮಾ ನೋಡಿಲ್ವೋ ಬೆಟ್ಟದ ಹೂ ಸಿನಿಮಾನ, ಖಂಡಿತವಾಗಿಯೂ ನೀವೊಮ್ಮೆ ಆ ಸಿನಿಮಾ ನೋಡ್ಬೋದು. ಶ್ರೀ ರಾಮಾಯಣ ದರ್ಶನಂ ಪುಸ್ತಕವನ್ನು ಬರೆದಿರೋಂಥವ್ರು ನಮ್ಮ ಕುವೆಂಪು. ಕೃಷಿ ಸಲಕರಣೆಗಳು, ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಅಂತ ಇವೆಲ್ಲ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಿರುವಂಥ ಸಾಮಗ್ರಿಗಳನ್ನು ಒಂದು ರೂಮಲ್ಲಿ ಇಟ್ಟಿದ್ದಾರೆ. ಈ ರೂಮ್ಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಸಿಕ್ತು. ಸೊ ಹಾಗಾಗಿ ಈ ರೂಮಲ್ಲಿರುವಂಥ ವಸ್ತುಗಳನ್ನು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ, ಇವೆಲ್ಲ ಅಗ್ರಿಕಲ್ಚರ್ಗೆ ಯೂಸ್ ಮಾಡುವಂತಹ ಸಾಮಗ್ರಿಗಳು. ಇದಕ್ಕೆ ಬೀಸುವ ಕಲ್ಲು ಅಂತ ಹೇಳ್ತಾರಲ್ವ, ಬಳಪದ ಕಲ್ಲಿನ ಬಾನಿ, ಬಳಪದ ಕಲ್ಲಿನ ಗಡಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಪಾತ್ರೆ. ಈ ಪಾತ್ರೆಯಲ್ಲಿ ಆಗಿನ ಕಾಲದಲ್ಲಿ ಅಡುಗೆ ಮಾಡ್ತಾಯಿದ್ರಂತೆ. ನಮ್ಮ ದೊಡ್ಡ ಮಗ ವೈಭವ್ಗೆ ಸ್ವಲ್ಪ ಈ ಥರದ ಹಳೇ ಕಾಲದ ವಸ್ತುಗಳು, ಆ್ಯಂಟಿಕ್ ಪೀಸ್ ಅಂತ ಹೇಳ್ತೀವಲ್ವ, ಈ ಥರ ವಸ್ತುಗಳನ್ನು ಕಲೆಕ್ಟ್ ಮಾಡೋದಕ್ಕೆ ತುಂಬಾ ಇಷ್ಟ ಅವನಿಗೆ. ಅವನಿಗಂತೂ ಇಲ್ಲಿರುವಂಥ ವಸ್ತುಗಳನ್ನು ನೋಡ್ತಾ ಇದ್ದರೆ ಇಲ್ಲೇ ಇರಬೇಕು ಅನ್ನಿಸ್ತಿದೆ. ಅವನಿಗಷ್ಟು ಇಷ್ಟ ಆಗೋಯ್ತು ಈ ಜಾಗ. ಆಮೇಲೆ ಕುವೆಂಪುರವ್ರ ಮನೆ ಅಂತೂ ತುಂಬಾ ಇಷ್ಟಪಟ್ಟ ಅವನು. ಅಂದರೆ ಅವನಿಗೆ ಸ್ವಲ್ಪ ಆ್ಯಂಟಿಕ್ ಪೀಸ್ಗಳು ಈ ಥರದ್ದೆಲ್ಲ ಕಲೆಕ್ಟ್ ಮಾಡೋ ಹಾಬಿ ಇದೆ. ನೋಡ್ತಾನೇ ಇದ್ದ, ಎಷ್ಟು ಚೆನ್ನಾಗಿದೆ ಅಮ್ಮ ಇವೆಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾನೆ ಇದ್ದ. ನೋಡಿ, ಇದು ಎತ್ತಿನ ಗಾಡಿ. ಇದು ಬ್ಯಾಂಬೂ ಅಲ್ಲಿ ಏನೋ ಒಂದು ಹ್ಯಾಂಗಿಂಗ್ ಟೈಪಲ್ಲಿ ಮಾಡಿದ್ದಾರೆ. ಮೋಸ್ಟ್ಲಿ ನೀರು ಹಾಕೋದಕ್ಕೆ ಬಳಸ್ತಾರೋ ಇಲ್ಲ ಅದರಲ್ಲಿ ಗಿಡಗಳನ್ನು ಬೆಳೆಸೋದಕ್ಕೋ ಗೊತ್ತಿಲ್ಲ. ಕಲೆಯ ಕಣ್ಣಿಲ್ಲದವರಿಗೆ ಒಂದು ಕಲ್ಲು ಕಾಡು, ಕಲಾವಂತನಿಗೆ ಅದು ಸಗ್ವೀಡು. ಕುವೆಂಪು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರಲ್ವ. ಕುವೆಂಪುರವರು ಪೊಯೆಟ್, ನಾವೆಲಿಸ್ಟ್, ಪ್ಲೇ ರೈಟ್ ಹಾಗೂ ಅಕಾಡೆಮಿಕ್ ಆಗಿದ್ದರು. ಅಂದರೆ ಅವರು ಕವಿಗಳಾಗಿದ್ದರು, ನಾವೆಲ್ಸ್ ಬರಿತಾಯಿದ್ರು. ಪ್ಲೇ ರೈಟ್ ಅಂದರೆ ಪ್ಲೇ ಅಂದರೆ ಡ್ರಾಮಾ ಅಂತ ಹೇಳ್ತೀವಲ್ವ, ಅದು ಕೂಡ ಬರಿತಾಯಿದ್ರು. ಅಂದರೆ ಹಲವಾರು ನಾಟಕಗಳು ಕೂಡ ಬರೆದಿದ್ದಾರೆ. ತುಂಬಾ ಒಳ್ಳೆ ಬರಹಗಾರ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ಸ್ಟೇಟ್ ಆ್ಯಂಥಮನ್ನು ಬರೆದಿರುವಂತಹ ಕುವೆಂಪುರವರು ಜಯ ಭಾರತ ಜನನಿಯ ತನುಜಾತೆ ಹಾಡನ್ನು ನೆನಪಿಸುತ್ತೆ. ಕಲಾ ಸೇವೆಗೆ ತಮ್ಮ ಜೀವನವನ್ನು ಮುಡುಪಿಟ್ಟು ಕಲಾ ಸೇವೆಯನ್ನು ಮಾಡಿರುವಂತಹ ನಮ್ಮ ಕುವೆಂಪುರವರಿಗೆ ನಮ್ಮ, ನಿಮ್ಮ ಹಾಗೂ ನಮ್ಮ ಕರ್ನಾಟಕದ ಕಡೆಯಿಂದ ಒಂದು ಗೌರವದ ನಮನವನ್ನು ಸಲ್ಲಿಸೋಣ. ಕುವೆಂಪುರವರ ಮನೆ ನೋಡಿದಾಯಿತು, ಮಕ್ಕಳಿಗೆಲ್ಲ ತುಂಬಾ ಸಂತೋಷ ಆಯಿತು. ಅಂದರೆ ಈ ಪ್ಲೇಸನ್ನು ವಿಸಿಟ್ ಮಾಡಿದ್ದು ಒಂದು ಇನ್ಫಾರ್ಮೇಟಿವ್ ಆಯಿತು, ನಮ್ಮ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಯಿತು. ಇನ್ನು ನಮ್ಮ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ. ನಮ್ಮ ಪ್ರಯಾಣ ಯಾವ ಕಡೆಗೆ ಅಂತ ಹೇಳಿದ್ರೆ ಸಿರ್ಸಿ ಸಿದ್ದಾಪುರ. ಅಂದರೆ ಇಲ್ಲಿಂದ ಸುಮಾರು ಒಂದು 120 ಕಿಲೋಮೀಟರ್ ಇದೆ.
ಈಗ ಮಧ್ಯಾಹ್ನ 2 ಗಂಟೆ ಆಗೋಗಿದೆ. ನಾವೀಗ ಸಿರ್ಸಿಗೆ ಹೋಗಬೇಕಾಗಿದೆ. ಸೊ ಮತ್ತೆ ನಾವು ತೀರ್ಥಹಳ್ಳಿ ಮೇಲೆ ಹೋಗಬೇಕು. ಅಂದರೆ ತಾಳ್ಗುಪ್ಪ ಎಲ್ಲ ಬರುತ್ತಲ್ವ, ಅದ್ರ ಮೇಲೆ ಹೋಗಬೇಕಾಗಿದೆ. ಇಬ್ಬರು ಡ್ರೈವಿಂಗ್ ಹತ್ರ ಇದ್ದರೆ ಇನ್ನಿಬ್ಬರು ರೆಸ್ಟ್ ತಗೊತಾರೆ. ಇನ್ನಿಬ್ಬರು ಮುಂದೆ ಡ್ರೈವಿಂಗ್ ಹೋದಾಗ ಅಲ್ಲಿರೋರು ಹಿಂದೆ ಬಂದು ರೆಸ್ಟ್ ತಗೊತಾರೆ. ಹೀಗೆ ಅವರು ಶಿಫ್ಟ್ ಮಾಡಿಕೊಂಡು ಡ್ರೈವ್ ಮಾಡಿಕೊಂಡು ಬಂದರು. ಸೊ ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋದಲ್ಲಿ ನಾನೊಂದು ಕವಿ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಕವಿ ಯಾರು ಅಂತ ಗೆಸ್ ಮಾಡಿ ಹೇಳಿ ಅಂತ ಹೇಳಿದ್ದೆ. ತುಂಬ ಜನ ಫ್ರೆಂಡ್ಸು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ. ತುಂಬಾ ಸಂತೋಷ ಆಯಿತು. ಸೊ ಕರೆಕ್ಟಾದ ಉತ್ತರ ಅಂತ ಹೇಳಿದ್ರೆ ರಾಷ್ಟ್ರಕವಿ ಕುವೆಂಪುರವರ ಮನೆಗೆ ಹೋಗ್ತಾ ಇದ್ದೀವಿ ಅಂತ. ಸೊ ನಾನು ನಿನ್ನೆ ಪ್ರಾಮಿಸ್ ಮಾಡ್ದಂಗೆ ಇವತ್ತು ನಿಮಗೆ ಕವಿ ಮನೆ ತೋರಿಸಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಯಾರೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದೀರೋ ನಿಮಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಸೊ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಇದೊಂಥರ ಥ್ರಿಲ್ಲಿಂಗ್ ಆಗಿದೆ, ನಾನು ಕ್ವಶನ್ ಕೇಳೋದು, ನೀವು ಆನ್ಸರ್ ಮಾಡೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಟ್ರಾವೆಲ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.